ಸೊ ಏನು ಹೇಳ್ತಾ ಇದ್ದೆ, ಸೊ ಅದೇ ಹಿಂಗೆ ಎಮ್ಕೆ ಅಯ್ಯೋ ಡಬಲ್ ಮೀನಿಂಗು ಸರ್. ಏನು ಗುರು ಇದು ಕತೆ, ಮೇಲಿಂದಾನೆ ಹೋಗ್ಬೇಕಾಗಿತ್ತು ಅನ್ಸುತ್ತೆ. ಹೂ ಸ್ಟಾಪ್ಡ್ ಯು? ಇದೊಂದೇ ಮೀಟ್ರ್ ಬೋರ್ಡ್ದೊಂದೇ ಪ್ರಾಬ್ಲಮ್ ಬಂದಿರೋದು, ಅದು ಬಿಟ್ಟರೆ ಬೇರೆ ಏನು ಮೇಜರ್ ಏನು ಪ್ರಾಬ್ಲಮ್ಗಳು ಬಂದಿಲ್ಲ. ಸೊ ಟೈರು ಚೆನ್ನಾಗೈತೆ. ಸೊ ಅದೇ ನೋಡ್ಬಿಟ್ಟು ನೀವು ಕಮ್ಮಿ ದುಡ್ಡು ಐತೆ ಅಂದ್ಬಿಟ್ಟು ತಗೊಂಡು ಏನಾದರೂ ಟೂಲ್ಸ್ ಅನ್ನ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿದ್ರೆ ಸೊ ಏನಾರ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಚೆಕ್ ಮಾಡಿಸಿ ಗೊತ್ತಿರೋರ ಹತ್ರ ನೋಡಿ ಇಂಜಿನ್ ಕಂಡೀಷನ್ನು, ಇಂಜಿನ್ ವರ್ಕ್ ಏನಾದರೂ ಆಗೈತಾ ಅವೆಲ್ಲ ಚೆಕ್ ಮಾಡಿಕೊಂಡು ನೀವು ಗಾಡಿ ತೊಗೊಳೋದು ಬೆಟರು. ಸೊ ಇಲ್ಲ ಅಂತಂದರೆ ನೆಕ್ಸ್ಟು ಪ್ರಾಬ್ಲಮ್ಗಳಾಗುತ್ತೆ, ಇಂಜಿನ್ ಪ್ರಾಬ್ಲಮ್ಗಳು ಬರೋದು, ಏನಾರ ಪ್ರಾಬ್ಲಮ್ಗಳು ಬರೋದಾಗುತ್ತೆ. ಬಟ್ ಸೊ ಓಕೆ, ನಾನು ತೊಗೊಂಡಾಗಿರೋದ್ರಿಂದ ಗಾಡಿ ಓಕೆ, ಏನು ಪ್ರಾಬ್ಲಮ್ ಬಂದಿಲ್ಲ ಯಾವುದೂ. ಸೊ ಅದೇ ಪ್ರಾಬ್ಲಮ್ ನಾರ್ಮಲ್ ಅಂದರೆ ನನ್ನಿಂದನೇ ಪ್ರಾಬ್ಲಮ್ಮು. ಗಾಡಿ ನಿಲ್ಲಿಸ್ಬಿಡ್ತೀನಿ, ಒಂದು ತಿಂಗಳು ಒಂದೊಂದು ವಾರ ನಿಲ್ಲಿಸ್ಬಿಟ್ರೆ ಅದೇ ಬ್ಯಾಟ್ರಿ ಡೌನ್ ಆಗಿ ಬ್ಯಾಟ್ರಿ ಅದೊಂದು ಪ್ರಾಬ್ಲಮ್ ಬರುತ್ತಷ್ಟೇ. ನೀವು ಕರೆಕ್ಟಾಗಿ ಓಡಾಡಿಸ್ಕೊಂಡು ಆರಾಮಾಗಿ ಟೈಮಿಗೆ ಸರಿಯಾಗಿ ನೀವು ಗಾಡಿ ಓಡಿಸಲೇ ಇದ್ರೂ ಒಂದು 6 ತಿಂಗಳಿಗೆ ಸರ್ವಿಸ್ ಮಾಡಿಸ್ಬಿಟ್ರೆ, ಸರ್ವಿಸ್ ಒಂದು 6 ತಿಂಗಳಿಗೆ ಮಾಡಿಸಿದ್ರೆ ಸಾಕು. ಬೈಕ್ನೆಲ್ಲ ಏನು ತೊಂದರೆ ಇರೋಲ್ಲ. ಅವಾಗವಾಗ ಚೆಕ್ಕಿಂಗು ಮಾಡಿ ಸ್ವಲ್ಪ ಗಾಡಿನ ಓಡಿಸ್ತಾ ಇದ್ದರೆ ಏನು ಪ್ರಾಬ್ಲಮ್ಮು ಬರೋಲ್ಲ. ನಿಲ್ಲಿಸ್ಬಿಟ್ಟಿದ್ರೆ ಪ್ರಾಬ್ಲಮ್ ಬಂದ್ಬಿಡುತ್ತೆ. ನೋಡಿಕೊಂಡು ಗಾಡಿನೂ ಸ್ವಲ್ಪ ಅರ್ಥ ಮಾಡಿಕೊಂಡು ಹೆಂಗೆ ಏನು ಅಂತ ಓಡಿಸಿದ್ರೆ ಬೆಟರು. ಗಾಡಿ ಐತೆ ಅಂದ್ಬಿಟ್ಟು ಯಾರಾದರೂ ಚಚ್ಚಿದ್ರೆ ಅದು ಒಂಥರ ಪ್ರಾಬ್ಲಮ್ಮು. ಸೊ ಮತ್ತು ಇನ್ನೊಂದು ಈ ವೈಟ್ ಪ್ಯಾಚ್ ಮೇಲೆ ಓಡಿಸ್ಬೇಡಿ ಗಾಡಿನ, ಸ್ಕಿಡ್ ಆಗುತ್ತೆ ಟೈರು. ಮೀಟ್ರೇ ಕಾಣಿಸ್ತಾ ಇಲ್ಲ ನನಗೆ, ಎಷ್ಟಲ್ಲಿ ಹೋಯ್ತಾ ಇದೀನಿ ಅಂತಲೇ ಗೊತ್ತಿಲ್ಲ. ಇನ್ನೇನಾರ ಇಂಟ್ಕೊಂಡು ಏನಾರ ಕುತ್ಕೊಂಡ್ಬಿಟ್ರೆ ಗಾಡಿನ ಒಬ್ಬನೇ ಇದ್ದಾಗ ಏನಾರ ಹಂಗೆ ಓಡಿಸ್ಬೇಕು ಅಂತ ಅನ್ಸಿದ್ರೆ ನಾನು ಗಾಡಿನೇ ಎತ್ತಲ್ಲ ಗುರು. ಮೀಟರ್ ಬೇಕು, ಮೀಟರ್ ಎಷ್ಟೋ ಒಂದ್ಸಲ ಅದೇ ಮಾಡೋ ತಪ್ಪು. ಯಾವುದ್ಯಾವುದೋ ಮೂಡಲ್ಲಿ ಗಾಡಿ ಎತ್ಕೊಂಡು ಹೋಗ್ಬಿಡ್ತೀವಿ, ಏನೇನೋ ಯೋಚನೆ ಮಾಡ್ತಾ ಇರ್ತೀವಿ. ಮನಸ್ಸು ಆ ಕಡೆನೋ ಇರುತ್ತೆ, ಮೈಂಡ್ ಆ ಕಡೆನೋ ಇರುತ್ತೆ. ಇದ್ರಲ್ಲಿ ಗಾಡಿ ಓಡಿಸಿ ಪ್ರಾಬ್ಲಮ್ಗಳಾಗತ್ತೆ. ಅದಕ್ಕೆ ನಮಗೆ ಪ್ರಾಬ್ಲಮ್ ತಗೊಂಡ್ರೆ ಒಂಥರ, ನಮ್ಮಿಂದ ಬೇರೆಯವ್ರಿಗೂ ಪ್ರಾಬ್ಲಮ್ ಆಗಬಾರ್ದು. ಹಂಗಾಗಿ ಅಷ್ಟೇ. ಮತ್ತು ಇನ್ನೊಂದು ವಿಚಾರ ಏನು ಅಂತಂದ್ರೆ, ಗಾಡಿನ ಎಲ್ಲಿ ಯಾವ ಥರ ಓಡಿಸ್ಬೇಕು ಅನ್ನೋದನ್ನು ಒಂದು ಸ್ವಲ್ಪ ಯೋಚನೆ ಮಾಡಿರಿ. ಅಕಸ್ಮಾತ್ ಏನೋ ಆಗೋದು ಬೇಡ, ಅಕಸ್ಮಾತ್ ಏನಾದರೂ ಆಯಿತು ಅಂತ ಅಂದ್ಕೊಳ್ರಿ, ಪರ್ಮನೆಂಟ್ ಡ್ಯಾಮೇಜಾ ಬಾಡಿಗೆ, ಹೈವೇಗಳಲ್ಲಿ ಚಚ್ಚಾಡ್ರಿ, ಗಲ್ಲಿಗಳಲ್ಲಿ ಬೇಡ. ನೆಕ್ಸ್ಟು ಗಾಡಿ ಮೀಟ್ರ್ ಬೋರ್ಡ್ ಹಾಕ್ಲೇಬೇಕು. ಸೊ ತುಂಬ ಪ್ರಾಬ್ಲಮ್ಗಳು ಅಂತಂದರೆ ಅದೇ ಪೆಟ್ರೋಲ್ಗಳು ಹಾಕ್ಸೋದಕ್ಕೆ, ಮತ್ತು ಸ್ಪೀಡು ಲಿಮಿಟು, ಮತ್ತೇನಾದರೂ ಎರರ್ ಇದ್ರು ಅಂತಂದ್ರೂ ಗೊತ್ತಾಗಲ್ಲ. ಸೊ ಇತ್ತು ಅಂತ ಅಂದರೆ ಡಿಸ್ಪ್ಲೇ ಆಗುತ್ತೆ ಏನಾದ್ರು ಎರರ್ ಇದ್ದರೆ, ಬಟ್ ಗೊತ್ತೂ ಆಗಲ್ವಲ್ಲ. ಸೊ ಹಾಕ್ಸ್ಬಿಡ್ತೀನಿ. ಗಾಡಿ ಸೇಲ್ ಅಂತೂ ಮಾಡಲ್ಲ, ಇದನ್ನ ಏನೇ ಆಗ್ಬಿಡ್ಲಿ. ಸೊ ಪರ್ಮನೆಂಟ್ ಇಕ್ಕೊಂಬಿಡೋಣ ಅಂತ ಅಂದ್ಬಿಟ್ಟು. ಸೊ ಆ ಗಾಡಿನೂ ಹಿಂಗೆ ಅಂತಿದ್ದೆ, ಬಟ್ ಅದಕ್ಕೆ ಎಮೋಷ್ನಲ್ ಅಟ್ಯಾಚ್ಮೆಂಟು ಜಾಸ್ತಿ ಇತ್ತು. ಸೊ ಅದಕ್ಕೆ ಮಾರಿದ್ದು, ಇಲ್ಲ ಅಂದರೆ ಇಟ್ಕೋತಾ ಇದ್ದೆ. ಸೊ ಇದರಲ್ಲಿ ಅಷ್ಟೊಂದೆಲ್ಲ ಎಮೋಷನ್ಸ್ ಎಲ್ಲ ಏನಿಲ್ಲ. ಸೊ ಇಟ್ಕೊತೀನಿ. ಸೊ ಓಕೆ, ಇಲ್ಲಿಗೆ ಇಷ್ಟು ಸಾಕು. ಜಾಸ್ತಿ ತಲೆ ಹೊಡೆ ಶೂಟ್ ಮಾಡೋದು ಬೇಡ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಲೈಕ್ ಮಾಡ್ತಾ ಇಲ್ಲ ನೀವು, ದಯವಿಟ್ಟು ಲೈಕ್ ಮಾಡಿರಿ. ಇಷ್ಟ ಆಗಲಿಲ್ಲ ವಿಡಿಯೋ ಹಿಂಗೆ ಅಂತ ಅನ್ಸಿದ್ರೆ ಡಿಸ್ಲೈಕ್ ಮಾಡಿರಿ, ಪರವಾಗಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಕಮೆಂಟ್ ಮಾಡಿ ತಿಳಿಸೋ ಆಗಿದ್ರೆ ಏನಾದರೂ ಒಪಿನಿಯನ್ನ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ. ಪಾಸಿಟಿವ್ ಆದರೂ ಓಕೆ, ನೆಗೆಟಿವ್ ಆದರೂ ಓಕೆ, ನೋ ಪ್ರಾಬ್ಲಮ್. ಎರಡನ್ನ ತಗೊಳ್ಳೋಣ. ಸೊ ಲೊಕೇಶನ್ಗಳ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಅಂದ್ಕೊತಾ ಇದ್ದೀನಿ, ಬಟ್ ವೀಡಿಯೋ ಮಾಡಿರೋದನ್ನೇ ಎಡಿಟ್ ಮಾಡೋಕ್ಕಾಗ್ತಾ ಇಲ್ಲ. ಸ್ವಲ್ಪ ಐ ಪೈನ್ ಜಾಸ್ತಿ ಬರ್ತಾಯಿತ್ತು ನನಗೆ. ಅದಕ್ಕೆ ನಾನು ನೈಟ್ ಹೊತ್ತು ಸ್ಟ್ರೀಮ್ ಮಾಡ್ತಾಯಿದ್ದೆ BGMI, ಬಟ್ ಸ್ಟ್ರೀಮು ಗೇಮು ಆಡ್ತಾಯಿಲ್ಲ ನಾನು.
ಹುಡುಗರು ಗೋಪ ಮಾಡ್ಕೊಂಬಿಟ್ಟವ್ರೆ, ಗೇಮ್ ಮಾಡೋಕ್ಕೆ ಗೊತ್ತಾಗಲ್ಲ ನನ್ನ ಮಗ ಅಂದ್ಬಿಟ್ಟು. ಏನು ಮಾಡ್ತೀರಾ? ಐ ಗುರು, ಕಣ್ಣು ಪ್ರಾಬ್ಲಮ್ ಆದರೆ ಸಿಕ್ಕಾಪಟ್ಟೆ ಮಾಡ್ಬೋದು. ಭಾಳ ಸ್ಟ್ರೈನ್ ಬೇಕಾದ್ರೆ ಮಾಡ್ಕೊಂಬಿಡೋಣ. ಏನಾರು ಸ್ಟ್ರೈನ್ ಆದರೆ ಏನು ಮಾಡ್ತೀರಾ? ಕಣ್ಣು ಮುಖ್ಯ, ಕಣ್ಣು. ಅದಕ್ಕೆ ಜಾಸ್ತಿ ನಜ್ಜಿ ಬೇಜಾರಾದರೂ ಪರವಾಗಿಲ್ಲ, ಮೂಡ್ ಆಫ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಗೇಮ್ ಮಾಡ್ತಾರಲ್ಲ. ಸೊ ನೋಡೋಣ, ಕೆಲಸದಲ್ಲಿ ಒಂಚೂರು ನೆಮ್ಮದಿ ಸಿಕ್ಕಿದ್ರೆ ಮಾಡೋಣ. ಅದು ಬೇರೆ ಸ್ಯಾಲ್ರಿ ಬೇರೆ ಕಮ್ಮಿ ಮಾಡ್ಬಿಡೋರು ಇವರು, ಏನಂತಕ್ಕೂ ಸಾಲ್ತಾ ಇಲ್ಲ ಕಾಸು. ಎಲ್ಲಾರು ಹೋಗೋಣ ಅಂತಂದ್ರೆ ಅಯ್ಯೋ ಇಲ್ಲಿ ಖರ್ಚಾಗ್ಬಿಟ್ರೆ ಇಲ್ಲಿಗಿರಲ್ವಲ್ಲ ಅನ್ನೋ ಪರಿಸ್ಥಿತಿ. ಏನು ಮಾಡ್ತೀರಾ? ಸೊ ಅದಕ್ಕೆ ಎಲ್ಲೂ ಆಚೆನೂ ಜಾಸ್ತಿ ಹೋಗೋಕ್ಕಾಗ್ತಾಯಿಲ್ಲ. ಓಕೆ, ಯಡಿಯೂರು ಬಂತು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಟಾಟಾ, ಬಾಯ್ ಬಾಯ್, ಸಿ ಯು.